ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಶಾಸಕರು ರಸ್ತೆ ಉದ್ದಕ್ಕೂ ಮೇಳೈಸಿದ ಜಾನಪದ ಕಲಾ ತಂಡಗಳು. ಈಗ ವಾರ್ತೆಗಳ ವಿವರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಸಂವಿಧಾನದ ಆಶಯದಂತೆ ಹೊಸಪೇಟೆ ಕೊಟ್ಟೂರು ಸ್ವಾಮಿ ಮಠದ ಡಾಕ್ಟರ್ ಸಂಗನಬಸವ ಸ್ವಾಮಿಗಳಿಂದ ಪ್ರತಿ ವರ್ಷ ಸರ್ವಧರ್ಮ ಪ್ರವಚನ ನಡೆಸಿಕೊಂಡು ಬರುತ್ತಿದ್ದರು. ಅದೇ ರೀತಿ ಸರ್ವಧರ್ಮ ಸಮನ್ವಯ ರಥೋತ್ಸವ ಪ್ರಾರಂಭಿಸಿದ್ದರು. ಹೀಗೆ 10 ದಿನಗಳ ಕಾಲ ನಡೆದ ಸರ್ವಧರ್ಮ ಪ್ರವಚನದ ಸಮಾರೋಪ ಕಾರ್ಯಕ್ರಮ ನೆರವೇರಿಸಿ ಸಮಾನತೆಯ ಸಂದೇಶ ಸಾರಲಾಯಿತು. ಹೀಗೆ ಹೊಸಪೇಟೆ ಕೊಟ್ಟೂರು ಸ್ವಾಮಿ ಮಠದ ಆವರಣದಲ್ಲಿ ಬಸವಲಿಂಗ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸರ್ವಧರ್ಮ ಪ್ರವಚನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ಅಥಣಿಯ ಮೊಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮಿಗಳಿಂದ 216 ವಿಶ್ವ ವಿಭೂತಿಗಳ ಜೀವನದ ಮಹಾತ್ಮರ ಚರಿತಾಮೃತ ಗ್ರಂಥವನ್ನ ವೇದಿಕೆ ಮೇಲಿನ ಮಠಾಧೀಶರಿಂದ ಬಿಡುಗಡೆಗೊಳಿಸಲಾಯಿತು. ಬಳಿಕ ಪ್ರಭು ಚನ್ನಬಸವ ಸ್ವಾಮಿಗಳಿಗೆ ಬಸವಲಿಂಗ ಸ್ವಾಮಿಗಳಿಂದ ಸನ್ಮಾನಿಸಿ ಹೇಮಕೂಟ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಿದರು. ಹೀಗೆ ಪ್ರಶಸ್ತಿ ಪುರಸ್ಕೃತರು ಮಾತನಾಡಿ ಡಾಕ್ಟರ್ ಸಂಗನಬಸವ ಸ್ವಾಮಿಗಳಿಂದ ಪ್ರಾರಂಭಗೊಳಿಸಿರುವ ಸರ್ವಧರ್ಮ ಸಮನ್ವಯ ರಥೋತ್ಸವ ವಿಶ್ವಕ್ಕೆ ಮಾದರಿ ಎಂದರು. ಮಹಾದ್ವಾರ ನನ್ನ ಕಣ್ಣು ಮುಂದೆ ಕಾಣ್ತಾ ಇತ್ತು. ಭಾವೈಕ್ಯ ಮಹಾದ್ವಾರ ಕಾಣ್ತಾ ಇದ್ದಂಗ ನಾನು ರೋಮಾಂಚನಗೊಂಡೆ. ದೇಶದ ಮೂಲೆ ಮೂಲೆಯಲ್ಲಿ ಆಯಾ ಮಠಗಳ ಗುರುಗಳ ಹಿರಿಯರ ಹಿರಿತನದಲ್ಲಿ ರಥೋತ್ಸವವನ್ನು ನೋಡೋದನ್ನ ನೋಡಿದೀವಿ. ಆದ್ರೆ ಗೊತ್ತಿರಲಿ, ಈ ದೇಶದಲ್ಲಿ ಸಂವಿಧಾನ, ಸಮಾನತೆ, ವಿಶ್ವ ಬಂಧುತ್ವ ಇವ ನಮ್ಮವ ಎನ್ನುವ ಪರಿಕಲ್ಪನೆ, ಬಸವಣ್ಣನ ಭಾವೈಕ್ಯತೆಯ ಮಹಾದ್ವಾರ ಇವೆಲ್ಲವನ್ನ ನಮ್ಮ ಲಿಂಗಾಯತ ಮಠಗಳು ಒಟ್ಟೊಟ್ಟಿಗೆ ಕಟ್ಟಬೇಕಾದ ಜವಾಬ್ದಾರಿಯ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇಂಥ ಕಾಲಘಟ್ಟದಲ್ಲಿ ಪ್ರಶ್ನೆಗಳು ಕಾಡ್ತಾ ಇರುವ ಸಂದರ್ಭದಲ್ಲಿ ನನಗಿಷ್ಟು ಸಮಾಧಾನ ಆತಲ್ಲ. ಮಾವು ಮಲ್ಲಿಗೆ ಕಂಡಾಗ ಪಂಪನನ್ನ, ಸಂಪಿಗೆ ಸೇವಂತಿಗೆ ಕಂಡಾಗ ಹರಿಹರನನ್ನ, ಮಲೆನಾಡ ಕಂಡಾಗ ಕುವೆಂಪು ಅವರನ್ನ, ವಚನ ಸಾಹಿತ್ಯ ಅಂದಾಗ ಬಸವಣ್ಣನವರನ್ನ, ದಯೆ ಎಂದಾಗಲೆಲ್ಲ ಬುದ್ಧನನ್ನ, ಅಹಿಂಸೆ ಎಂದಾಗಲೆಲ್ಲ ಮಹಾವೀರನ್ನ, ಸತ್ಯ ಅಂದಾಗಲೆಲ್ಲ ಗಾಂಧೀಜಿಯವರನ್ನ, ಸಂವಿಧಾನ ಅಂದಾಗಲೆಲ್ಲ ಅಂಬೇಡ್ಕರ್ ಅವರನ್ನ ಹೇಗೆ ನೆನಪಿಸ್ಕೊಳ್ತೀವೋ, ಭಾವೈಕ್ಯತೆ, ಪ್ರೀತಿ, ಸತ್ಸಂಗ, ಸಮಾನತೆ, ಶಿವಯೋಗ, ವಿಶ್ವ ಭಾತೃತ್ವ ಅಂದಾಗಲೆಲ್ಲ ಹೊಸಪೇಟೆಯ ಕೊಟ್ಟೂರು ಮಹಾಸ್ವಾಮಿಯ ಮಹಾಕ್ಷೇತ್ರವನ್ನು ನೆನಪಿಸಿಕೊಳ್ತಾ 10 ಬೆರಳುಗಳನ್ನು ಹಚ್ಚಿ ನಿಮಗೆ ಜೋರಾಗಿ ಹೃದಯ ತುಂಬಿ ನಾನು ಶರಣಾರ್ಥಿಗಳನ್ನು ಅರ್ಪಿಸ್ತೀನಿ. ಬಳಿಕ ಕೊಟ್ಟೂರು ಸ್ವಾಮಿ ಮಠದ ಬಸವಲಿಂಗ ಸ್ವಾಮಿಗಳು ಮಾತನಾಡಿ ಸರ್ವಧರ್ಮಗಳ ಗ್ರಂಥವನ್ನ ತಲೆಯ ಮೇಲೆ ಹೊತ್ತು ರಥದಲ್ಲಿ ಇರಿಸಿ ಸರ್ವಧರ್ಮ ಸಮನ್ವಯ ರಥೋತ್ಸವ ನಡೆಸುವ ಪರಂಪರೆ ಈ ಮಠದ್ದಾಗಿದೆ. ಈ ರಥೋತ್ಸವದ ಮಹತ್ವ ಸದ್ಯಕ್ಕೆ ಯಾರಿಗೂ ಅಷ್ಟೊಂದು ಅರ್ಥವಾಗಲಿಕ್ಕಿಲ್ಲ. ಮುಂಬರುವ ದಿನಗಳಲ್ಲಿ ಸಮನ್ವಯ ರಥದ ಮಹತ್ವ ವಿಶ್ವವ್ಯಾಪಿ ಹರಡಲಿದೆ ಎಂದರು. ಜೊತೆಗೆ ಮೇಲಾಗಿ ಲಿಂಗಾಯತ ಮಠಗಳು ಈ ವ್ಯವಸ್ಥೆ ಅಷ್ಟಲ್ಲ, ಕೊಟ್ಟೂರು ಸ್ವಾಮಿ ಮಠ ಇದು ಸರ್ವ ಜನಾಂಗದವರಿಗೆ ಸೇರಿರ್ತಕ್ಕಂಥದ್ದು. ಎಲ್ಲರೂ ಸಹ ವಾಲ್ಮೀಕಿಯವರು ಬರಲಿ, ಆಮೇಲೆ ಇನ್ನುಳಿದ ಇಸ್ಲಾಂ ಧರ್ಮದವರು ಬರಲಿ, ಜೈನರು ಬರಲಿ, ಎಲ್ಲರೂ ಸಹ ಅಷ್ಟೇ ಪ್ರೀತಿಯಿಂದ ಕರೆದು ಕೊಟ್ಟೂರು ಸ್ವಾಮಿ ಮಠ ನಮ್ದ್ರಿ ಅಂತಾರೆ. ಇಲ್ಲಿ ಬಂದಾಗ ಅದನ್ನ ಕೇಳಿದಾಗೆಲ್ಲ ನನಗೆ ಹೃದಯ ಸಂತೋಷಕ್ಕೆ ಒಳಪಡುತ್ತೆ, ಹೃದಯ ತುಂಬುತ್ತೆ. ಯಾಕ ಈ ಮಠ ಲಿಂಗಾಯತರು ಭಸ್ಮ ಹಚ್ಕೊಂಡವರು, ಶಿವದಾರ ಕಟ್ಕೊಂಡವ್ರು ಮಾತ್ರ ಹೋಗ್ಬೇಕು ಅಂತಕ್ಕಂತಹ ಒಂದು ಬದ್ಧತೆಗೆ, ಒಂದು ಕಟ್ಟಳೆಗೆ ಒಳಪಡದೇನೆ ಎಲ್ರನ್ನ ಇವನಾರವನದೇ ಇವ ನಮ್ಮವ ಅಂತಕ್ಕಂತಹ ಅಪ್ಪಿಕೊಳ್ಳುವ ಒಂದು ವ್ಯವಸ್ಥೆಯನ್ನ ನಮ್ಮ ಗುರುಗಳವರು ಈ ಮಠದ ವ್ಯವಸ್ಥೆಯೊಳಗೆ ಮಾಡಿರೋದು ಅದೊಂದು ಭವ್ಯ ಇತಿಹಾಸ. ಆದ್ರೆ ಈ ಮಠ ಏನಿದೆ ಅಲ್ಲ, ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠ ಏನು ನುಡಿತಾ ಇದೆಯೋ ಅದರಂತೆ ನಡೀತಾ ಇದೆ.
ಎಲ್ಲರೂ ಒಂದೇ ಅಂತ ಹೇಳಿದೆ, ಎಲ್ಲರೂ ಒಂದೇ ಸಮನಾಗಿ ಕಾಣ್ತಾ ಇದೆ. ಎಲ್ಲರೂ ಒಂದೇ ಸಮನಾಗಿ ಅಪ್ಪಿಕೊಂಡು ಇವತ್ತು ನಿಜವಾಗ್ಲೂ ಈ ಸರ್ವಧರ್ಮ ಸಮನ್ವಯ ರಥೋತ್ಸವ ಇಷ್ಟು ಖುಷಿ ಆಯಿತು ಅಂತಂದ್ರೆ ಎಲ್ಲಾ ಧರ್ಮದವರು ಬಂದು, ಅವರು ಎಲ್ಲ ವಾಲ್ಮೀಕಿ ಜನಾಂಗದವ್ರು ಬಂದ್ರು, ಅವ್ರು ಎಷ್ಟು ಖುಷಿಯಿಂದ ಬಂದ್ರು. ಇಸ್ಲಾಂ ಸಮಾಜದ ಎಲ್ಲರೂ ಬಂದು ಆ ಕುರಾನನ್ನ ಹಿಡ್ಕೊಂಡು ಬಂದು ನಮ್ಮ ಕಡೆ ಮುಟ್ಟಿಸ್ಕೊಂಡು, ಬುದ್ಧಿ ನಿಮ್ಮ ಆಶೀರ್ವಾದ ಸದಾವಕಾಲ ಇರಬೇಕು, ನಮ್ಮ ದರ್ಗಾಕ್ಕೂ ನೀವು ಬರಬೇಕು, ನಿಮ್ಮ ದೊಡ್ಡ ಗುರುಗಳು ಬರ್ತಿದ್ರು ಅಂತಂದು ಹೇಳಿ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೇವ್ರಿ ಬುದ್ಧಿ ಅಂತ ಹೇಳಿದ್ರು. ಎಲ್ಲ ಹಡಪದ ಅಪ್ಪಣ್ಣನ ಸಮಾಜದವ್ರು, ಎಲ್ಲ ಸಮಾಜದವರು, ಅವ್ರು ಇವ್ರು ಅನ್ಲಾರ್ದನ ಬ್ರಾಹ್ಮಣ ಸಮಾಜದವ್ರು ಬಂದ್ರು. ನಮ್ಮ ಮುಂದೆ ವೇದ ಘೋಷ ಮಾಡ್ಕೊಂತ 10 ನಿಮಿಷ ವೇದ ಘೋಷ ಮಾಡಿದ್ರಲ್ಲಿ ಅವ್ರಿಗೆ ಏನು ಭಾವನೆ ಇದು? ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠ ಇಲ್ಲಿ ಒಂದ್ ಕಡೆ ನಾವು ಕುರಾನ್ ಹಿಡ್ಕೊಂಡು ಜಗಳ ಮಾಡ್ತೀವಿ, ಭಗವದ್ಗೀತೆ ಹಿಡ್ಕೊಂಡು ಜಗಳ ಮಾಡ್ತೀವಿ. ಆದ್ರೆ ಭಗವದ್ಗೀತೆ ಹಿಡ್ಕೊಂಡು ಬಂದಿರ್ತಕ್ಕಂಥವನ್ನ ನಾನು ಸಮ್ಮಾನಿಸಿ ಕಳಿಸಿದಾಕ್ಷಣನ ತದನಂತರ ಭಗವದ್ಗೀತೆ ಹಿಡ್ಕೊಂಡು ಬಂದವನು ಸಂತೋಷದಿಂದ ನಮ್ಮನ್ನು ಬರಮಾಡಿಕೊಳ್ತಾನಲ್ಲ, ಈ ವ್ಯವಸ್ಥೆಯನ್ನ ನಾವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠದೊಳಗ ವಿಶೇಷವಾಗಿ ಆ ಒಂದು ವ್ಯವಸ್ಥೆಯನ್ನ ನಮ್ಮ ಗುರುಗಳವರು ಮಾಡಿರ್ತಕ್ಕಂಥದ್ದು. ಈ ಮಠದೊಳಗ ಸುವರ್ಣಾಕ್ಷರಗಳಿಂದ ಬರೆದಿಡ್ತಕ್ಕಂತಹ ಕಾರ್ಯ ಅಂತಂದ್ರ ಅದು ಈಗ ನಮ್ಗೆ ಯಾರಿಗೆ ಅರ್ಥ ಆಗೋದಿಲ್ಲ. ಸರ್ವಧರ್ಮ ಸಮನ್ವಯ ರಥೋತ್ಸವ ಇದ್ಬಿಟ್ರಿ ಒಂದ್ 2-3 ಸಾವಿರ ಜನ ಕೂಡ್ಕೊಂಡು ಎಳಿತಾರ, ಹಂಗಲ್ರಿ ನೀವು ಹೇಳು. ಅದು ಅಷ್ಟು ಸರಳ ಇರೋದಿಲ್ಲ. ಇತಿಹಾಸ ಅದು ಬೇರೆನೇ ಆಗ್ತಿದೆ, ಅದು ಜನರ ಮೇಲೆ ಪರಿಣಾಮನ ಬೇರೆ ಬೀಳ್ತಿರ್ತೈತಿ. ಅದು ನಮಗೆಲ್ಲ ಇಲ್ಲಿ ಕುಳಿತುಕೊಂಡು ಅವ್ರಿಗೆ ಅರ್ಥ ಆಗ್ತಿರೋದಿಲ್ಲ. ಆಮೇಲೆ ಆಗ್ತಕ್ಕಂತಹ ಪರಿಣಾಮನ ಬೇರೆ. ಅದು ಸಣ್ಣದಾಗಿ ಹೊತ್ತಿರ್ತಕ್ಕಂತಹ ಈ ಜ್ಞಾನ ಜ್ಯೋತಿ ಅದು ಲೋಕವನ್ನೇ ಬೆಳಗಬಲ್ಲದು ಅನ್ನೋದನ್ನ ಅದು ಇನ್ನೊಂದಿಷ್ಟು ದಿನದೊಳಗೆ ನೀವೆಲ್ಲ ನೋಡ್ತೀರಿ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಹೊಸಪೇಟೆ ತಾಲೂಕು ಘಟಕದಿಂದ ಪ್ರತಿಭಟನಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ನಿಶ್ಚಿತ ಪಿಂಚಣಿ ಜಾರಿ ಮಾಡುವ ವಿಷಯ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ. ಹೀಗೆ ಪ್ರತಿಭಟನಾ ದಿನಾಚರಣೆಯ ದಿನದಂದು ತಹಶೀಲ್ದಾರ್ ರವರ ಕಚೇರಿಗೆ ಆಗಮಿಸಿದ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಹೊಸಪೇಟೆ ತಾಲೂಕು ಘಟಕವು ತಹಶೀಲ್ದಾರ್ ದ್ವಾರ ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿದ್ದಾರೆ. ಎನ್ಪಿಎಸ್ ಪದ್ಧತಿಯನ್ನ ರದ್ದುಗೊಳಿಸಿ ಈ ಹಿಂದಿನಂತೆ ನಿಶ್ಚಿತ ಪಿಂಚಣಿಯನ್ನ ಮರುಜಾರಿಗೊಳಿಸಬೇಕು. 7ನೇ ವೇತನ ಆಯೋಗದ ಶಿಫಾರಸನ್ನ ಕೂಡಲೇ ಪಡೆದು 40% ವೇತನವನ್ನ ಹೆಚ್ಚಿಸಬೇಕು. ರಾಜ್ಯದಲ್ಲಿ ಖಾಲಿ ಇರುವ 2.80 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಎಸ್ಸಿ ಎಸ್ಟಿ ನೌಕರರಿಗಿರುವ ಸೌಲಭ್ಯಗಳನ್ನ ಸಕಾಲಕ್ಕೆ ನೀಡಬೇಕು. ಕೋವಿಡ್ ಸಮಯದಲ್ಲಿನ 18 ತಿಂಗಳ ತುಟ್ಟಿ ಭತ್ಯೆ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈಗ NPS ರದ್ದಾಗಬೇಕು. ಈಗಾಗಲೇ ಜಾರ್ಖಂಡ್ ಮತ್ತು ಹಿಮಾಚಲ್ ಪ್ರದೇಶ, ರಾಜಸ್ಥಾನ ಇಲ್ಲೆಲ್ಲ ರದ್ದಾಗಿ ಆದೇಶವನ್ನು ಹೊರಡಿಸತಕ್ಕಂಥ ಉದಾಹರಣೆ ಇದೆ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬಜೆಟ್ನಲ್ಲಿ 7ನೇ ವೇತನ ಆಯೋಗವನ್ನು ನಾವು ಬಹಳ ನಿರೀಕ್ಷೆ ಮಾಡಿದ್ವಿ. ಆದರೆ ಅದನ್ನು ಬಜೆಟ್ನಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಂದೇಶ ಕೂಡ ಬರದೇ ಇದ್ದುದರಿಂದ ನಾವು 1ನೇ ತಾರೀಕು ಬಹಳ ಒಂದು ಬೃಹತ್ ಆಗಿರ್ತಕ್ಕಂಥ ಪ್ರತಿಭಟನೆಯನ್ನು ಕೂಡ ಮಾಡಿದ್ವಿ. ಸರ್ಕಾರಿ ನೌಕರರ ಸಂಘ ಮಾಡಿದ್ವು, ಅದಕ್ಕೆ ನಾವು ಒಂದು ಸಹಕಾರವನ್ನು ಕೂಡ ನೀಡಿದ್ವಿ. ಆದರೆ ಅವರು ಮಾಡಿರ್ತಕ್ಕಂಥದ್ದೇನಪ್ಪ ಅಂದರೆ 1/7/2022 ಜಾರಿಗೆ ಮಾಡಬೇಕಾಗಿರ್ತಕ್ಕಂಥದ್ದನ್ನು ಅವರು 23ನೇ ಏಪ್ರಿಲ್ನಿಂದ ಜಾರಿಗೆ ಮಾಡುವಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ನಮ್ಮ ಬೇಡಿಕೆ ಇರೋದು ಜುಲೈ 22ನೇ ತಾರೀಕಿನಿಂದ ಈಗೇನು ಕೊಟ್ಟಿರ್ತಕ್ಕಂಥ 17% ಇಂಟೀರಿಯಂ ರಿಲೀಫನ್ನು ಕೊಡಬೇಕು ಅನ್ನೋದು ಒಂದು. NPS ಅನ್ನು ಈಗ NPS ಅನ್ನೋದೇ ಒಂದು ದೊಡ್ಡ ಭೂತಾಕಾರವಾಗಿ ಬೆಳೆದಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಆಗಿದೆ. ನಮ್ಮ NPS ಸಹೋದರರು ರಿಟೈರ್ಡ್ ಆದ ನಂತರ ತಮ್ಮ ಜೀವನ ಭದ್ರತೆಗಾಗಿ ಬೇಕಾಗಿರ್ತಕ್ಕಂಥ ಪೆನ್ಷನ್ ಇಲ್ಲದೆ ಹೇಗೆ ಬದುಕಬೇಕು, ಬದುಕಿನ ಭದ್ರತೆಗೋಸ್ಕರವಾಗಿ ಈ ಒಂದು ಹಳೆ ಪೆನ್ಷನ್ ಯೋಜನೆಯನ್ನು ಜಾರಿಗೆ ತರಬೇಕು. ಈ ಪೆನ್ಷನ್ ಇಲ್ಲ ಅಂತಂದರೆ ಬಹಳಷ್ಟು ಸಂಕಟಗಳು ಮತ್ತು ನಮ್ಮ ಒಂದು ಸಮಸ್ಯೆಗಳು ಉಲ್ಬಣಗೊಳ್ತವೆ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮನವರಿಕೆ ಮಾಡಿಕೊಂಡು ಇದನ್ನು ಆದಷ್ಟು ಶೀಘ್ರಗತಿಯಲ್ಲಿ ಇದನ್ನು ನಮಗೆ ಮಾಡಿಕೊಡ್ಬೇಕು ಅನ್ನೋದನ್ನು ನಾವು ಕೇಳ್ತಾ ಇದ್ದೀವಿ. ಇನ್ನು ಮೂರನೇದಾಗಿ ಕೊರೋನಾ ಸಂದರ್ಭದಲ್ಲಿ 18 ತಿಂಗಳ DAವನ್ನು ನಾವು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದೇವೆ. ಈಗಾಗಲೇ ಬೇರೆ ರಾಜ್ಯಗಳು ಆ ಒಂದು DAವನ್ನು ಪುನಃ ಸರ್ಕಾರಿ ನೌಕರಿಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ 18 ತಿಂಗಳ DAಯನ್ನು ಕೂಡ ವಾಪಸ್ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈಗ ಅನೇಕ ಸಂಸ್ಥೆಗಳಲ್ಲಿ ಗುತ್ತಿಗೆ, ಹೊರಗುತ್ತಿಗೆ ಮತ್ತು ಈ ಅತಿಥಿ ಶಿಕ್ಷಕರು, ಅತಿಥಿ ಉಪನ್ಯಾಸಕರು ಅಂತ ಹೇಳಿ ನೇಮಕ ಮಾಡಿಕೊಂಡು
ಅವುಗಳ ನೇಮಕಾತಿಯನ್ನು ಏಜೆನ್ಸಿಗಳಿಗೆ ಕೊಟ್ಟು ಆ ಯುವ ಶಕ್ತಿಯನ್ನು ಶೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅನ್ಯಾಯವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ 2,80,000 ಹುದ್ದೆಗಳು ನಮ್ಮ ಕರ್ನಾಟಕದಲ್ಲೇ ಖಾಲಿ ಇದ್ದಾವೆ. ಆ ಯುವಕರಿಗೆಲ್ಲ ಕೆಲಸ ಕೊಡೋದ್ರ ಮುಖಾಂತರವಾಗಿ ಇವತ್ತು ಆ ಯುವ ಶಕ್ತಿಯನ್ನು ಸದ್ಬಳಕೆ ಮಾಡಬೇಕು, ಅವ್ರನ್ನ ಶೋಷಣೆ ಮಾಡಬಾರ್ದು ಅಂತಕ್ಕಂಥ ಒಂದು ದೊಡ್ಡ ಆಗ್ರಹವನ್ನು ಕೂಡ ನಾವು ಸರ್ಕಾರದ ಮುಂದೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಬಹಳಷ್ಟು ಇಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಈಗ ಇರ್ತಕ್ಕಂಥ ಒಟ್ಟಾರೆ 7,40,000 ಹುದ್ದೆಗಳಲ್ಲಿ ಇರ್ತಕ್ಕಂಥದ್ದು ಬರೀ 5,20,000 ಹುದ್ದೆಗಳು. ಇನ್ನೂ 2,80,000 ಹುದ್ದೆಗಳು ಖಾಲಿ ಇರೋದ್ರಿಂದ ಅವುಗಳನ್ನು ಶೀಘ್ರಗತಿಯಲ್ಲಿ ಭರ್ತಿ ಮಾಡಿ ಇರುವಂಥ ನೌಕರರ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ದೊಡ್ಡ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಮತ್ತು ಈ ವರ್ಗಾವಣೆಯಲ್ಲಿ ಇರ್ತಕ್ಕಂಥ ಅನೇಕ ಲೋಪದೋಷಗಳನ್ನು ನಿವಾರಿಸಿ ಅದಕ್ಕೆ ಒಂದು ಸರಿಯಾದ ರೀತಿಯ ಮಾರ್ಗದರ್ಶಿ ಸೂತ್ರಗಳನ್ನು ಸರ್ಕಾರ ಬಿಡುಗಡೆ ಮಾಡಬೇಕು. ವರ್ಗಾವಣೆ ಅಂತಕ್ಕಂಥದ್ದು ಇವತ್ತು ದೊಡ್ಡ ದಂಧೆಯಾಗಿ ಪರಿಣಮಿಸ್ತಾ ಇದೆ. ಅದನ್ನು ಆಗದಂಗೆ ಸರ್ಕಾರ ಅದಕ್ಕೆ ಅತಿ ಶೀಘ್ರವಾಗಿ ಒಂದು ಒಳ್ಳೆಯ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಕರ್ನಾಟಕದಾದ್ಯಂತ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇವತ್ತು ಬೇಡಿಕೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಈ ಬೇಡಿಕೆಗಳನ್ನು ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಶೀಘ್ರಗತಿಯಲ್ಲಿ ಇದನ್ನು ಈಡೇರಿಸಿ. ದಿನಾಂಕ 16ರಂದು ಹೊಸಪೇಟೆ ನಗರದಲ್ಲಿ ಬಿಜೆಪಿ ಪಕ್ಷದಿಂದ ವಿಜಯ ಸಂಕಲ್ಪ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ರೋಡ್ ಶೋಗೆ ಆಗಮಿಸಿದ್ದ ಮಧ್ಯಪ್ರದೇಶದ ಮುಖ್ಯಮಂತ್ರಿಯವರನ್ನ ಸಚಿವ ಆನಂದ್ ಸಿಂಗ್ ಸೇರಿದಂತೆ ಬಿಜೆಪಿ ಮುಖಂಡರಿಂದ ತಾತ್ಕಾಲಿಕ ಹೆಲಿಕಾಪ್ಟರ್ನಿಂದ ಸ್ವಾಗತಿಸಲಾಯಿತು. ಹೀಗೆ ದಿನಾಂಕ 16ರಂದು ಹೊಸಪೇಟೆ ನಗರದಲ್ಲಿ ಬಿಜೆಪಿ ಪಕ್ಷದಿಂದ ವಿಜಯ ಸಂಕಲ್ಪ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಂಕಲ್ಪ ಯಾತ್ರೆಯ ಮುಖ್ಯ ಕೇಂದ್ರ ಬಿಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಚೌಹಾಣ್ ರವರ ಆಗಮನದಿಂದಾಗಿ ಭಟ್ರಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಿಸಲಾಗಿತ್ತು. ಸಿಎಂ ರವರನ್ನ ಸ್ವಾಗತಿಸಲು ಸಚಿವ ಆನಂದ್ ಸಿಂಗ್, ಬಿಜೆಪಿ ಟಿಕೆಟ್ ಆಕಾಂಕ್ಷಿ ರಾಣಿ ಸಂಯುಕ್ತ, ಭರಮನಗೌಡ, ಹೂಡಾ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರಾದ ಶ್ಯಾಮ್ ಸಿಂಗ್, ನಂದಾ ಸಿಂಗ್ ಸೇರಿದಂತೆ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದು, ಹೆಲಿಕಾಪ್ಟರ್ ಮೂಲಕ ಸಿಎಂ ಶಿವರಾಜ್ ಚೌಹಾಣ್ ರವರು ಬರುತ್ತಿದ್ದಂತೆ ಕೆಲವರು ಮುತ್ತಿನ ಹಾರ ಹಾಕಿ ಸ್ವಾಗತಿಸಿಕೊಂಡ್ರೆ ಇನ್ನೂ ಕೆಲವರು ಹೂಗುಚ್ಚ ನೀಡಿ ಸ್ವಾಗತಿಸಿಕೊಂಡರು. क्या नाम मोबाइल ಸರಿನಾ ಅಣ್ಣ ಬಳಿಕ ಭಟ್ರಹಳ್ಳಿ ಆಂಜನೇಯ ದೇವಸ್ಥಾನ ಸೇರಿದಂತೆ ಸಚಿವರ ನೂತನ ನಿವಾಸದಲ್ಲಿನ ಶ್ರೀಕೃಷ್ಣನ ಪ್ರತಿಮೆಗೆ ಹಾಗೂ ಗೋಪೂಜೆ ನಡೆಸಿದರು. ಬಳಿಕ ಲಘು ಉಪಹಾರ ನಡೆಸಿದ ಬಳಿಕ ಸಿಎಂ ಚೌಹಾಣ್ ರವರು ಸಚಿವ ಆನಂದ್ ಸಿಂಗ್ ರವರೊಂದಿಗೆ ಕೆಲ ಕಾಲ ರಾಜಕೀಯ ಸ್ಥಿತಿಗತಿ ಹಾಗೂ ಕುಟುಂಬದ ಕುಶಲೋಪರಿ ಕುರಿತು ಚರ್ಚಿಸಿದರು. ಬಳಿಕ ಸೂಕ್ತ ಬಂದೋಬಸ್ತ್ನೊಂದಿಗೆ ವಿಜಯ ಸಂಕಲ್ಪ ಯಾತ್ರೆಯ ರೋಡ್ ಶೋಗೆ ತೆರಳಿದರು.
2022 ಏಪ್ರಿಲ್ 1ರಿಂದ ವೇತನ ಪರಿಷ್ಕರಣೆ ಅನ್ವಯ ಆಗುವಂತೆ 22% ವೇತನ ಹೆಚ್ಚಳಕ್ಕಾಗಿ ಆಗ್ರಹಿಸಿ ಕೆಪಿಟಿಸಿಎಲ್ ಹಾಗೂ ಜೆಸ್ಕಾಂನಿಂದ ದಿನಾಂಕ 16ರಂದು ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಇನ್ನು 20% ಪರಿಷ್ಕರಿಸುವುದಾಗಿ ರಾಜ್ಯ ಸರ್ಕಾರ ನೀಡಿದ ಭರವಸೆಯ ಮೇರೆಗೆ ಮುಷ್ಕರವನ್ನ ಹಿಂಪಡೆಯಲಾಗಿದೆ. ಹೌದು, ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಹಾಗೂ ಒಕ್ಕೂಟದಿಂದ ದಿನಾಂಕ 16ರಿಂದ ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ತೀರ್ಮಾನಿಸಲಾಗಿತ್ತು. ಆದರೆ ದಿನಾಂಕ 15ರಂದು ವಿದ್ಯುತ್ ಪ್ರಸರಣ ಅಧಿಕಾರಿಗಳ ಹಾಗೂ ಒಕ್ಕೂಟದ ಮುಖಂಡರೊಂದಿಗೆ ಸಭೆ ನಡೆಸಿದ ಇಂಧನ ಸಚಿವ ಸುನೀಲ್ ಕುಮಾರ್ ರವರು ಇವರ ಬೇಡಿಕೆಯನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು 2022 ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಈಗಿರುವ ವೇತನದ ಮೇಲೆ 20% ಹೆಚ್ಚಿಸಲು ಇಲಾಖೆಯ ಕಾರ್ಯದರ್ಶಿಗಳಿಗೆ ಸೂಚಿಸಿದ್ದಾರೆ. ಈ ಭಾಗವಾಗಿ ದಿನಾಂಕ 16ರಂದು ನಡೆಯಬೇಕಿದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಬಿಟ್ಟು ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ಏನು ನಿನ್ನ 1/4/2022ರಿಂದ ನಮ್ಮ ವೇತನ ಪರಿಷ್ಕರಣೆ ಬಗ್ಗೆ ಭಾಳಷ್ಟು ಜಿಜ್ಞಾಸೆ ಉಂಟಾಗಿತ್ತು. ಅದನ್ನು ನಿನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಂಧನ ಸಚಿವರು ನಮಗೆ ಒಂದು 20% ವೇತನವನ್ನು ಪರಿಷ್ಕರಿಸಿ ಕೊಟ್ಟಿದ್ದಾರೆ. ಅದು ಇವತ್ತು ಆದೇಶ ಆಗಿದೆ. ಅದಕ್ಕಾಗಿ ನಾವು ನಮ್ಮ ಇಂಧನ ಸಚಿವರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಹಾಗೆ ಇದೊಂದು ವೇತನ ಪರಿಷ್ಕರಣೆಗೆ ಹೋರಾಟ ನಡೆಸಿದಂಥ ನಮ್ಮ ಅಧ್ಯಕ್ಷರಾಗಿರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ಒಕ್ಕೂಟದ ಎಲ್ಲ ಸದಸ್ಯರು ಈ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ನೌಕರ ಬಾಂಧವರು ಸಹ ಈ ಒಂದು ಹೋರಾಟಕ್ಕೆ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಆದೇಶ ನಮ್ಮ ಕೈ ಸೇರೋವರೆಗೂ ನಾವು ಇನ್ನೂ ಮುಷ್ಕರವನ್ನು ವಾಪಸ್ ತೆಗೆದಿಲ್ಲ. ಅವರ ಒಂದು ಹೇಳಿಕೆ ಮೇಲೇ ನಾವು ಇವತ್ತಿನ ದಿವಸ ನಾವು ಕೆಲಸವನ್ನು ಬಹಿಷ್ಕರಿಸಿದ್ದನ್ನು ಮತ್ತೆ ಹಿಂಪಡೆದು ನಾವು ಇವತ್ತಿಂದ ಕೆಲಸ ಮಾಡ್ತಾಯಿದ್ದೀವಿ. ಅದು ಇವತ್ತು ಸಾಯಂಕಾಲದೊಳಗೆ ನಮಗೆ ಆದೇಶ ಕೈ ಸೇರೋ ಇದಿದೆ. ಆಲ್ರೆಡಿ 99% ಒಂದು ವೇತನ ಪರಿಷ್ಕರಣೆಯ ಮಜಲುಗಳು ಸ್ಯಾಂಕ್ಷನ್ ಆಗಿರೋದ್ರಿಂದ ನಾವು ಮುಷ್ಕರವನ್ನು ಮುಂದಿನ ಆದೇಶ ನಮ್ಮ ಕೇಂದ್ರ ಸಮಿತಿಯವರ ಆದೇಶ ಬರೋವರೆಗೂ ಅದನ್ನು ಜಾರಿಯಲ್ಲಿಟ್ಟು ಅದನ್ನು ಹಿಂಪಡಿತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತಾರೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ಹನುಮಂತಪ್ಪ ಅಂತೇಳಿ. ನಾನು ಉಪಾಧ್ಯಕ್ಷನಾಗಿ ಗುಲ್ಬರ್ಗ ವಿದ್ಯುತ್ ಸಹಕಾರ ಕಂಪ್ನಿಯ ಬಳ್ಳಾರಿ ವಲಯದ ಉಪಾಧ್ಯಕ್ಷನಾಗಿ ಈ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದಿಂದ ರಾಜ್ಯವ್ಯಾಪಿ ವಿಜಯ ಸಂಕಲ್ಪ ಯಾತ್ರೆಯನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 16ರಂದು ಹೊಸಪೇಟೆ ನಗರದ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಸುವ ಮೂಲಕ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರುವಂತೆ ಮತದಾತ ಪ್ರಭುಗಳಲ್ಲಿ ಕೋರಲಾಯಿತು. ಹೀಗೆ ದಿನಾಂಕ 16ರಂದು ಬಿಜೆಪಿ ಪಕ್ಷದಿಂದ ವಿಜಯ ಸಂಕಲ್ಪ ರಥಯಾತ್ರೆ ಕೈಗೊಳ್ಳಲಾಗಿ ಸ್ಥಳೀಯ ವಡಕರಾಯ ದೇವಸ್ಥಾನದಿಂದ ರೋಡ್ ಶೋ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಬಿಜೆಪಿ ರಥಯಾತ್ರೆಯ ತೆರೆದ ವಾಹನವನ್ನೇರಿದ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಸಚಿವ ಆನಂದ್ ಸಿಂಗ್, ಸಚಿವ ಶ್ರೀರಾಮುಲು, ಸಂಸದರು ಹಾಗೂ ಬಿಜೆಪಿ ಶಾಸಕರು ನಗರದ ಪ್ರಮುಖ ರಸ್ತೆಯಲ್ಲಿ ರೋಡ್ ಶೋ ನಡೆಸಿದರು. ಮತ್ತೆ ಮರುಕಳಿಸಬೇಕು. ದೇಶದಲ್ಲಿ ಇನ್ನೊಂದ್ಸತಿ ಬರಬೇಕಾಗುತ್ತೆ. ಹಾಗಾಗಿ ಇನ್ನು ರಸ್ತೆ ಉದ್ದಕ್ಕೂ ಜಾನಪದ ಕಲಾ ತಂಡಗಳು ತಮ್ಮ ಕಲಾ ಪ್ರದರ್ಶಿಸುತ್ತಾ ಮುಂದೆ ಸಾಗಿದ್ರೆ, ಇನ್ನೊಂದೆಡೆ ನೆರೆದ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಎಂದು ಘೋಷಣೆ ಕೂಗುತ್ತಾ ಸಾಗಿ ಬಂದರು. आशीर्वाद रहना। नरेंद्र मोदी जी ऐसा काम कर रहे हैं देश के लिए, हम कभी नहीं भूल रहा है, क्योंकि नरेंद्र मोदी जी मैं आपसे विनती करता हूँ, आप लोग सब लोग नरेंद्र मोदी जी को हम वोट करना है। बीजेपी पार्टी फिर एक बार कर्नाटक में आना है, इसलिए हम आपसे सब हम रिक्वेस्ट कर रहे हैं, आप सब लोग मेरे ಯಾವ ರೀತಿ ನಡೀತಾ ಇದೆ, ಯಾವ ವೇಗದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲ ನೋಡಿದ್ರಿ.
ಹಾಗಾಗಿ ನಾವೆಲ್ಲರೂ ಅದಕ್ಕೆ ಇದೆಲ್ಲ ಪರಿಮಾಣವು नरेंद्र मोदी जी का आज ताकत भरना है तो हम सब वोट करना है। मोदी जी सोनी भाई सब इतिहास में फिर ಮರಿಬಾರದು। ಎಲ್ಲರೂ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ, ಇವತ್ತು ಭಾರತೀಯ ಜನತಾ ಪಕ್ಷದ ಇವತ್ತು ಪ್ರಚಾರ ಮೂಲ ಗಡ್ಡ ಬಿಟ್ಬಿಟ್ಟು ಹಂಗಾಗಿ ಅಣ್ಣ ಅಲ್ಲಿ ನಿಂತವರು ನಾನು ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿಜಿ ಅವ್ರ ಕೈಬಲ ಪಡಿಸಬೇಕು। ಇವತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರು ದೇಶ ರಕ್ಷಣೆ ಮಾಡೋದಕ್ಕೆ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ। ಆ ಪಕ್ಷದ ಬಿಜೆಪಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ। ಪ್ರವಾಸ ಉದ್ಯಮ ಬೆಳಿಬೇಕು, ನಿಮ್ಮ ವ್ಯಾಪಾರ ಬೆಳಿಬೇಕು ಅಂದ್ರೆ ಮತ್ತೊಮ್ಮೆ ಇಲ್ಲಿ ಬಿಜೆಪಿ ಪಕ್ಷ ಬರಬೇಕು। ಬೆಳೆಸಬೇಕು, ದೇಶ ಶಿಕ್ಷಣದಲ್ಲಿ ಬೆಳೆಸಬೇಕು। ಜಂಬಯ್ಯ ಬಿಚ್ಚಿ ಬುಚ್ಚಿ ಬಿಚ್ಚಿ ಬುಚ್ಚಿ ಜಂಬಿ ಹಾ ರಾಮಣ್ಣ ಏನ್ ಗುಂಡು ಮಾಡಿಸಬೇಕು ಗುರ್ತಿಡಕ ಎಷ್ಟು ಬಾ ನೀವು। ಹೀಗೆ ಮೆರವಣಿಗೆಯು ಮುಖ್ಯ ಬೀದಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದ ದ್ವಾರ ವಾಲ್ಮೀಕಿ ವೃತ್ತದವರೆಗೆ ರೋಡ್ ಶೋ ನಡೆಸಿ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರುವ ಮೂಲಕ ರಾಜ್ಯದ ಹಿತ ಕಾಪಾಡಬೇಕೆಂದು ಮತದಾತ ಪ್ರಭುಗಳಲ್ಲಿ ಕೋರಿಕೊಳ್ಳಲಾಯಿತು। ಸುಮಾರಿಗೆ ಹತ್ತತ್ರ ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಹತ್ತತ್ರ 38 ವಿಧಾನಸಭಾ ಕ್ಷೇತ್ರಗಳನ್ನು ಆದಿ ಇವತ್ತು ಈ ಸಂಕಲ್ಪ ಯಾತ್ರೆ ಇವತ್ತು ವಿಜಯನಗರ ಜಿಲ್ಲೆಗೆ ವಿಜಯನಗರ ನಗರಕ್ಕೆ ಇವತ್ತು ಬಂದು ತಲುಪಿದೆ। ಇವತ್ತು ತಮ್ಮ ಜೋಶ್ ನೋಡ್ತಾ ಇದ್ರೆ 100ಕ್ಕೆ 100% ನಮ್ಮ ಆನಂದ್ ಸಿಂಗ್ ಅವರು ಗೆಲುವು ಖಚಿತ ಅನ್ನಂತ ಮಾತನ್ನು ಹೇಳಬೇಕಾಗುತ್ತೆ। ಯಾಕಂದ್ರೆ ನಿನ್ನೆ ಇವತ್ತು ಆನಂದ್ ಸಿಂಗ್ ಅವರು ಎಲ್ಲ ಜನಾಂಗದ ಎಲ್ಲ ಧರ್ಮಗಳನ್ನು ಎಲ್ಲರಿಗೆ ಪ್ರೀತಿಯಾದಂತ ನಾಯಕ। ಯಾಕಂದ್ರೆ ವಿಶೇಷವಾಗಿ ಜನಾಂಗದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ವಿಶೇಷವಾಗಿ ಪ್ರೀತಿ ಅಭಿಮಾನವನ್ನು ಕೊಟ್ಟಿದಂತ ವ್ಯಕ್ತಿ। ಯಾಕಂದ್ರೆ ಈ ಭಾಗದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಯನ್ನು ಆಗಬೇಕು ಅನ್ನೋ ಕಾರಣದಿಂದ ಅವರು ಯಾವುದೇ ಸ್ವಾರ್ಥವನ್ನು ವಹಿಸಲಾರದಂತೆ ನಾನು ಬಹಳಷ್ಟು ಸಾರಿ ನೋಡ್ತಿರ್ತೀನಿ, ಯಾಕಪ್ಪ ಆನಂದ್ ಸಿಂಗ್ ಅವರೇ ನೀನು ಇಷ್ಟೊಂದು ಶ್ರಮ ಪಡ್ತೀವಿ, ಇಷ್ಟೊಂದು ಬೇಕಾ, ಇಷ್ಟು ಮಂದಿಗಳನ್ನ ಯಾಕೆ ವಿರೋಧವನ್ನು ಮಾಡ್ಕೊಂತೀವಿ ಅಂದ್ರಿಗಿನ ಒಂದೇ ಮಾತು ಹೇಳ್ತಾರೆ, ಶ್ರೀರಾಮುಲುನವರೇ ಇವತ್ತು ವಿಜಯನಗರ ಜಿಲ್ಲೆ ಸ್ಥಾಪನೆ ಮಾಡ್ತಾ ಇರೋಂಥದ್ದು ಅದು ನನ್ನ ಸ್ವಾರ್ಥಕ್ಕೆ ಅಲ್ಲ। ಯಾಕಂದ್ರೆ ವಿಜಯನಗರ ಜಿಲ್ಲೆ ಸ್ಥಾಪನೆ ಆಗಬೇಕನ್ನಂಥದ್ದು ಅನೇಕ ವರ್ಷಗಳಿಂದ ಹಿರಿಯರು ಕಂಡಂತ ಕನಸು। ಅನೇಕ ಹೋರಾಟಗಾರರು ಇವತ್ತು ಬಳ್ಳಾರಿ ಜಿಲ್ಲೆ ಅಖಂಡ ಜಿಲ್ಲೆ ಬಹಳಷ್ಟು ದೊಡ್ಡದಾಗಿದೆ। ಸುಮಾರಿಗೆ ಹಾವೇರಿ ಜಿಲ್ಲೆ ಹತ್ತತ್ರ ನಾವು ಹೋಗಿ ಪುನಃ ಏನನ್ನ ಕೆಲಸಗಳು ಬರಬೇಕಾದ್ರೆ ಅದು ಬಳ್ಳಾರಿ ಜಿಲ್ಲೆಗೆ ಬರಬೇಕಾಗುತ್ತೆ। ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಕೆಲಸ ಆಗಬೇಕಾದ್ರೆ ಕಷ್ಟ ಆಗ್ತದೆ। ಅದಕ್ಕೋಸ್ಕರವಾಗಿ ನಂದು ಯಾವುದೇ ಸ್ವಾರ್ಥ ಇಲ್ಲದಂತೆ ನಾನು ನನ್ನ ಯಾವುದೇ ಸ್ಥಾನಕ್ಕಿಂತ ದೊಡ್ಡವಾದಂತಹ ಸ್ಥಾನ, ನಾನು ಗೌರವ ಕೊಡಬೇಕಾದಂತಹ ಸ್ಥಾನ ನನ್ನ ಜಿಲ್ಲೆ ವಿಜಯನಗರ ಜಿಲ್ಲೆ ಅದು ಹೊಸ ಜಿಲ್ಲೆ ಆಗಬೇಕು ಅನ್ನೋಂಥದ್ದು ಒಂದು ಸಂಕಲ್ಪವನ್ನು ಮಾಡಿದ್ರು। ಹಂಪಿ ವಿರೂಪಾಕ್ಷಪ್ಪ ನೆನಪು ಮಾಡಿಕೊಂಡು ಆ ಒಂದು ಹಂಪಿ ವಿರೂಪಾಕ್ಷರ ಸಾನ್ನಿಧ್ಯದಲ್ಲಿರುವಂತ ಈ ಹೊಸಪೇಟೆ ಈ ಒಂದು 4 ತಾಲೂಕುಗಳು ಇವತ್ತು ಹೊಸ ವಿಜಯನಗರ ಕೃಷ್ಣದೇವರಾಯನ ಆ ಆಡಳಿತವನ್ನು ನಾವು ನೆನಪು ಮಾಡ್ಕೋಬೇಕು। ಅದೇ ರೀತಿಯಂತ ಒಂದು ಉತ್ತಮ ಬದಲಾವಣೆ ಈ ಭಾಗದಲ್ಲಿ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೇಳ್ತೀನಿ, ಇವತ್ತಿನ ಒಂದು ವಾತಾವರಣ
ಇಡೀ ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದೇವೆ, 35 ತಾಲೂಕುಗಳಲ್ಲಿ ಪ್ರವಾಸ ಮಾಡಿದ್ದೇವೆ. ಜನ ಬೆಂಬಲ ನೋಡಿದ್ರೆ ನಾನು ಬರೆದು ಕೊಡ್ತೀನಿ. ಸೂರ್ಯ ಚಂದ್ರ ಇರುವುದು ಎಷ್ಟು ನಿಜನೋ, ಮುಂದಿನ ಚುನಾವಣೆಯಲ್ಲಿ 2023 ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 140ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ನಾವು ಆರಿಸಿ ಬರ್ತೇವೆ, स्पष्ट बहुमत बढ़ते हुए आनंद की वर्षा करने वाले, एक एक को नाम से बुलाने वाले आपके नेता आदरणीय आनंद सिंह जी ಎಲ್ಲರೂ ಹೇಗಿದ್ದಾರಾ? ಕರ್ನಾಟಕಕ್ಕೆ ಬಂದು ನನಗೆ ಬಹಳ ಖುಷಿಯಾಗುತ್ತದೆ. ನಾನು ಮಧ್ಯಪ್ರದೇಶದಲ್ಲಿ ಮಕ್ಕಳಿಗೆ ಮಾಮಲ ಗೆದ್ದೇನೆ, कर्नाटकदल्लू मक्कलिगे मामला गुत्तेने. इतनी गर्मी में पसीना बहाते हुए विजय संकल्प यात्रा में जनता चल रही थी. उनकी आंखों में जो विश्वास था, उनके दिल में जो जोश था और मोदी जी के प्रति सम्मान था, मैं पूरे विश्वास के साथ कहता हूं कि यह विजय संकल्प यात्रा भारतीय जनता पार्टी को विजय दिलाएगी. हम फिर से सरकार बनाएंगे. मैं आगे अत्यंत प्रसन्न हूं. विजयनगर साम्राज्य महान प्रतापी राजा कृष्णदेव राय, इसका गौरव कांग्रेस के समय समाप्त हो गया था, लेकिन येदियुरप्पा जी को धन्यवाद देता हूं, फिर से विजयनगरम जिला बना दिया. देखो मेरे बहनों और भाइयों, आज मोदी जी भारत के प्रधानमंत्री हैं. यह हमारा सौभाग्य है, यह भारत का सौभाग्य है. एक ऐसे व्यक्ति भारत के प्रधानमंत्री हैं जिन्होंने भारत के नव निर्माण के लिए अवतार लिया है, इस धरती पे भारत भूमि पे आए. और कर्नाटक कह रहा है मोदी तेरा कमल खिलेगा. ये कमल फिर से खिलने वाला है. हमारी डबल इंजन की सरकार, पहले मोदी जी, येदियुरप्पा जी, इसके बाद मोदी जी, बोम्मई जी, चारों दिशाओं में कर्नाटक को प्रगति के पथ पर ले जा रहे हैं, को मिला है. ये विकास की भी वर्षा करेंगे, ये जन कल्याण की भी वर्षा करेंगे. एक एक आदमी को नाम ले लेके पुकारने वाला नेता, यही तो भारतीय जनता पार्टी की विशेषता है. ऐसे नेता ही हॉस्पिटल का विकास करेंगे, विजयनगर का विकास, जिले का विकास करेंगे, कर्नाटक का विकास करेंगे. इसलिए मध्य प्रदेश की धरती से मामा आपसे हाथ जोड़ के ये निवेदन करने आया है, हॉस्पिटल वालों, कर्नाटक वालों, कोई चूक ना हो जाए, कमल के फूल की बटन दबाएं, भारतीय जनता पार्टी के एमएलए बनाए, ताकि मुख्यमंत्री बीजेपी का बने और मोदी जी के आशीर्वाद से और उनके साथ एक वैभवशाली, गौरवशाली कर्नाटक का निर्माण हो. आज आपने पसीना बहाया है. बोलिए आप सब तैयार हैं? जोर से बोलिए सब तैयार हैं? भारतीय जनता पार्टी को जिताएंगे, कमल के फूल की बटन दबाएंगे, आनंद की वर्षा करेंगे, कर्नाटक में बीजेपी की सरकार बनाएंगे. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ.
ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಂಸದರು, ಶಾಸಕರು ರಸ್ತೆ ಉದ್ದಕ್ಕೂ ಮೇಳೈಸಿದ ಜಾನಪದ ಕಲಾ ತಂಡಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.